ಆಯ್ತು. ಸಭಾಪತಿಯ ಪೀಠದಿಂದಲೇ ಹೇಳಿದರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರವ್ರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನೀವು ಬಿಟ್ಟಿದ್ದು ಏನು ಮಾಡ್ತೀರಿ ನನಗೆ ಹೇಳ್ಬಿಡಿ, ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಯಾರು ಮಾತಾಡಬೇಡ್ರಿ, ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ಬೇಕಾಗಿಲ್ಲ. ಅದರಿಂದ ನೀವು ಹೇಳಿದ್ದು ತಪ್ಪು ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ನೀವೇ ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಿ ಅಂತ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದು ನಿಮಿಷ, ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗೀಲಿ, ಆಮೇಲೆ ನೀವು ಹೇಳಕತ್ರ ಅದು ನಿಮ್ಗೆ. ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು, ಒಂದು ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಲ್ಲ. ನಜೀರ್ ಅಹ್ಮದ್ ಅವರ, ಸಭಾಪತಿಯವರ, ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು, ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ. ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳಬೇಕು ಮಾಡ್ರಿ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಮೊದಲು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಸನ್ಮಾನ ಮಾಡ್ಬೇಕಾಗುತ್ತೆ. ಇದು ಅಪಮಾನ. ಈ ಸದನದಲ್ಲಿ ಸನ್ಮಾನ್ಯ ಸಭಾಪತಿಯವರೇ, ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ ಪ್ರತಿ ದಿವಸ ಹತ್ತಾರು ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಅವಕಾಶ ಕೊಡಿ, ಹೇಳಿ. ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ರಿ. ಪಾಕಿಸ್ತಾನ ಸಭಾಪತಿಗಳೇ, ಏನ್ ಮಾತಾಡ್ತಾರೆ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿಗಳೇ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಪಾಕಿಸ್ತಾನದವರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ. ಒಂದು ನಿಮಿಷ, ಪಾಕಿಸ್ತಾನ ಕುತ್ಕೋರಿ. ಮಾನ್ಯ ಸಭಾಪತಿಗಳೇ, ಬರ್ರಿ, ಇಲ್ಲಿ ಒಳಗಡೆ ಕೂಡ್ಕೋರಿ. ಇವತ್ತು ಕಳೆದ 3-4 ದಿನದಿಂದ
ಒಬ್ಬರು ಮಾತಾಡಿ